ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಂಡೇ ಆದ್ದರಿಂದ ನಾನು ಬೆಳಗ್ಗೆ ಎದ್ದೋಳೆ ಬೇಗ ಒಂದು ಲೋಟ ಬಿಸಿನೀರು ಕುಡಿದೆ. ಯಾರಾದರೂ ಅಷ್ಟೇ, ಪ್ರತಿಯೊಬ್ಬರೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಬೇಕು, ಇಲ್ಲ ಬೆಚ್ಚಗಿರೋ ನೀರಾರು ಕುಡಿಬೇಕು. ನನ್ನ ದೇಹಕ್ಕೆ ಒಳ್ಳೆಯದದು ಬೆಚ್ಚಗಿರೋ ನೀರು ಕುಡಿದ್ರೆ. ಆಮೇಲೆ ಬಿಸಿನೀರು ಕುಡಿದು ಒಂದು ಸ್ವಲ್ಪ ಹೊತ್ತಿಗೆ ನಾನು ABC ಜ್ಯೂಸ್ ಕುಡಿದೆ. ABC ಜ್ಯೂಸ್ ಕುಡ್ದು ನನ್ನ ಮಗಳಿಗೂ ಒಂದು ಲೋಟ ಬಿಸಿನೀರು ಕೊಟ್ಟು ಅವಳಿಗೂ ಜ್ಯೂಸ್ ಕೊಟ್ಟೆ. ಹಾಗೆ ಹಾಲು ಬಂದಿತ್ತು, ಹಾಲು ತಗೊಬಂದಿಟ್ಟೆ. ABC ಜ್ಯೂಸ್ದು ನಾನು ಒಂದು ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀಟ್ರೂಟು ಮತ್ತು ಆಮ್ಲ ಹಾಕಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ತುಂಬ ಒಳ್ಳೆಯದು ಮನುಷ್ಯಂಗೆ. ಅದು ಪ್ರತಿಯೊಬ್ಬರು ಬೆಟ್ಟದ ನೆಲ್ಲಿಕಾಯಿ ತಿನ್ನಲೇಬೇಕು. ಅದನ್ನು ಜ್ಯೂಸ್ ಮಾಡಿ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾದಾಮಿ ನೆನೆ ಹಾಕಿರ್ತೀನಿ. ಹಾಗೆ ನನಗೆ, ನನ್ನ ಮಗಳಿಗೆ, ನಮ್ಮ ಮನೆಯವರಿಗೆಲ್ಲ 5 ಬಾದಾಮಿ ತಿಂತೀವಿ. ಆಮೇಲೆ ಮಾಮೂಲಿ ಅದೆಲ್ಲ ಆದಮೇಲೆ ಹೊಸ್ಲು ಸಾರಿಸೋದು, ಆಚೆ ಹೋಗಬೇಕು. ಅಲ್ಲೇ ಒಂದು ಅರ್ಧ ಗಂಟೆ ಹಿಡಿಯುತ್ತೆ. ಹೊಸ್ಲೆಲ್ಲ ತೊಳೆದು ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಹೊಸ್ಲಿಗೆ ಅರಿಶಿನ ಪುಡಿಯಿಂದ ಸಾರಿಸಿದ್ರೆ ಮನೆಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಹೊಸ್ಲು ಲಕ್ಷ್ಮಿ ಇದ್ದಂಗೆ, ನಮ್ಮ ಮುಖ ಇದ್ದಂಗೆ ಹೊಸ್ಲು. ನಮ್ಮ ಮುಖ ಹೆಂಗೆ ಇಟ್ಕೋತೀವೋ ನೀಟಾಗಿ, ಆ ಥರ ಹೊಸ್ಲೂ ನೀಟಾಗಿ ಇಟ್ಕೋಬೇಕು. ಯಾವತ್ತು ಪ್ರತಿಯೊಬ್ಬರು ಪ್ರತಿಯೊಂದು ಮನೇಲೂ ನೀಟಾಗಿ ಇಟ್ಕೋಬೇಕು ಹೊಸ್ಲನ್ನ. ಹಂಗಾಗಿ ನಾನು ಬೆಳಗ್ಗೆನೇ ನಾನು ಹೊಸ್ಲು ತೊಳೆದು ಅದಕ್ಕೆಲ್ಲ ಅರಿಶಿನ ಸಾರಿಸಿ, ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ರೆಡಿ ಮಾಡಿ ಬಂದು ಬಾಗಿಲಿಗೆ ಒಂದು ಆಚೆಗೊಂದು ರಂಗೋಲಿ ಹಾಕ್ಬಿಟ್ಟು ಬಂದೆ. ಅಷ್ಟರೊಳಗೆಲ್ಲ ಟೈಮೇ ಆಗೋಗ್ಬಿಡುತ್ತೆ. ನಾವು ನಿಧಾನಕ್ಕೆ ಮಾಡ್ತಾ ಕೂತ್ಕೊಂಡ್ರೆ ಒಳಗಡೆ ತಿಂಡಿ ಮಾಡಬೇಕು. ಮಗಳು ಡ್ಯೂಟಿಗೆ ಹೋಗ್ತಾಳೆ, ಹಂಗಾಗಿ ಅವಳು ತಿಂಡಿ ಮಾಡಿಕೊಡ್ಬೇಕು. ಅದಕ್ಕೆಲ್ಲ ನೀಟಾಗಿ ಮಾಡಿ ಬಂದ್ಬಿಟ್ಟು ಒಳಗಡೆ ಬಂದು ನಾನು ತಿಂಡಿ ಮಾಡಿದೆ. ಜೋಳದ ರೊಟ್ಟಿ ಮಾಡಿದೆ ಇವತ್ತು. ಜೋಳದ ರೊಟ್ಟಿ, ಚಟ್ನಿ ಮಾಡಿದ್ದೆ. ಅದೆಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿ ಮಗಳಿಗೆ ಕೊಟ್ಟು ನಾನು ವಾಕ್ ಹೋದ್ವಿ. ಆಮೇಲೆ ನಾನು ಮಗಳಿಗೆ ತಿಂಡಿ ಎಲ್ಲ ಕೊಟ್ಟು ಅವಳು 8:30 ಹೋಗ್ತಾಳೆ. ಆಮೇಲೆ ನೆಕ್ಸ್ಟ್ ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ನಾನು ವಾಕ್ ಹೋಗ್ತೀನಿ. ರೆಡಿ ಆಗಿಬಿಟ್ಟು ವಾಕ್ ಹೋದ್ವಿ ನಾನು ನಮ್ಮ ಮನೆಯವರು. ವಾಕ್ ಹೋಗಿ ಅಲ್ಲಿ ವಾಕೆಲ್ಲ 1 ಅವರ್ ವಾಕ್ ಮಾಡ್ತೀವಿ. ವಾಕ್ ಮುಗಿಸ್ಕೊಂಡು ಬಂದು ಈಗಂತೂ ಬೆಳಗ್ಗೆ ಹೊತ್ತು ವಾಕ್ ಹೋಗೋಂಗೆ ಇಲ್ಲ, ತುಂಬ ಚಳಿ. ಹಂಗಾಗಿ ಯಾರು ಬೆಳಗ್ಗೆ ಹೊತ್ತು ವಾಕ್ ಹೋಗಬೇಡಿ, ತುಂಬ ಚಳಿ ಆಗುತ್ತೆ. ಹಂಗಾಗಿ ಒಂದು 8:30, 8 ಗಂಟೆಗೆ ಹೋಗಿ, ನಾವು ಮಾತ್ರ ಒಂದು 8:45, 9 ಗಂಟೆ ಹಂಗೆ ಹೋಗ್ತೀವಿ. ಹೋಗಿ 1 ಅವರ್ 10 ಗಂಟೆವರೆಗೂ ವಾಕ್ ಮಾಡ್ಕೊಂಬರ್ತೀನಿ. ನಾನು ಬೆಳಗ್ಗೆ ವಾಕ್ ಹೋಗೋಕ್ಕೆ ಮುಂಚೆನೇ ನಾನು ಅಂಬಲಿ ಮಾಡಿಟ್ಟೋಗಿರ್ತೀನಿ. ಬಂದ್ಬಿಟ್ಟು ಕಾಮಕಸ್ತೂರಿ ಬೀಜ ನೆನೆ ಹಾಕಿರ್ತೀನಿ. ಹಾಗೆ ಬಂದು ಮಜ್ಜಿಗೆ ಕಡಿದ್ಬಿಟ್ಟು ಮಜ್ಜಿಗೆ, ಕಾಮಕಸ್ತೂರಿ ಬೀಜ, ಅಂಬ್ಲಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಮನೆಯವ್ರಿಗೂ ಕೊಡ್ತೀನಿ. ಒಂದು ಚಮಚ ಕೊಡ್ತೀನಿ ಅವ್ರಿಗೂ. ಆಮೇಲೆ ಪರಂಗಿಹಣ್ಣು ಇದ್ದರೆ ಪರಂಗಿಹಣ್ಣು ಕುಯ್ದು ಅದನ್ನು ಕೊಡ್ತೀನಿ. ಹಣ್ಣೇನಾರು ಇದ್ದರೆ ಕುಯ್ದು ಕೊಡ್ತೀನಿ, ಪರಂಗಿಹಣ್ಣು ಇದ್ದರೆ. ಇಲ್ಲ ಅಂದರೆ ಬರೀ ಅಂಬಲಿ ಕುಡಿತೀವಿ. ಆಮೇಲೆ ನಾನು ಜೋಳದ ರೊಟ್ಟಿ ಮಾಡಿದೆ. ಅಂಬಲಿ ಎಲ್ಲ ಕುಡ್ದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಜೋಳದ ರೊಟ್ಟಿ ಚಟ್ನಿ ಮಾಡಿದೆ. ಅದನ್ನೆಲ್ಲ ತಿನ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೋಮವಾರ ವಾರ ಆದ್ದರಿಂದ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬರ್ಬೇಕು. ಅಡುಗೆ ಮನೆದೆಲ್ಲ ತಿಂಡಿದೆಲ್ಲ ತೊಳೆದು ಮಾಡಿ, ಹಾಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಗುಡಿಸಿ ಒರೆಸಿ, ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊಂಡು ಸ್ಟವ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನಕ್ಕೆ ಹೋದೆ. ಸ್ನಾನಕ್ಕೆ ಹೋಗಿ ಅಲ್ಲಿಂದ ಬಂದು ದೇವ್ರ ಮನೆಗೆ ಹೋಗಿ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಕಳಸ ಎಲ್ಲ ಬೆಳಗಿ ಎಲ್ಲ ದೇವ್ರ ಮನೆ ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ. ಹೂವೆಲ್ಲ ಮುಡಿಸಿ ಎಲ್ಲ ಮಾಡಿ ರಂಗೋಲಿ ಬಿಟ್ಟು. ನನಗಂತೂ ದೇವ್ರ ಮನೆ ಪೂಜೆ ಅಂದರೆ ರಂಗೋಲಿ ಇರಲೇಬೇಕು ಮೇನು. ರಂಗೋಲಿ ಬಿಟ್ಟರೆ ನಂಗೆ ಸಮಾಧಾನ ಆಗೋದು. ಹೊಸ್ಲಿಗೆ ಮತ್ತು ಒಂದು ಮಣೆ ಇಟ್ಕೊಂಡಿದ್ದೀನಿ, ಆ ಮಣೆ ಮೇಲೆ ರಂಗೋಲಿ ಬಿಡ್ತೀನಿ ನಾನು. ರಂಗೋಲಿ ಬಿಟ್ಟು ಆಮೇಲೆ ನಾನೆಲ್ಲ ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದೆ. ಸೋಮವಾರ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಹಂಗಾಗಿ ಈ ವಿಡಿಯೋ ಸೋಮವಾರ ಪೂಜೆ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.